ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 28ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ಒಪ್ಪಿಗೆಯಲ್ಲಿ ನೆಲೆಗೊಂಡಿರಿ. ಯೇಸು ದೇವರ ಮಗನೆಂದು ಒಪ್ಪಿಕೊಳ್ಳುವವನಲ್ಲಿ ದೇವರು ನೆಲೆಸಿದ್ದಾನೆ ಮತ್ತು ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. 1 ಯೋಹಾನ 4:15. ಕ್ರೈಸ್ತರ ಜೀವನದಲ್ಲಿ ಒಪ್ಪಿಗೆ ಬಹಳ ಮುಖ್ಯ. ಯೇಸು ದೇವರು ಎಂದು ಒಪ್ಪಿಕೊಂಡಾಗ ಮಾತ್ರ ನಾವು ರಕ್ಷಣೆಯನ್ನು ಪಡೆಯಬಹುದು. ನಾವು ಒಪ್ಪಿಗೆಯಲ್ಲಿಯೂ ಉಳಿಯಬೇಕು. ಬೈಬಲ್ ಹೇಳುತ್ತದೆ, ಆದರೆ ಕೊನೆಯವರೆಗೂ ಸಹಿಸಿಕೊಳ್ಳುವವನು ರಕ್ಷಿಸಲ್ಪಡುವನು. ಮತ್ತಾಯ 24:13. ಒಪ್ಪಿಗೆಯಲ್ಲಿ 3 ವಿಧಗಳಿವೆ. ಮೊದಲನೆಯದು ಪಾಪಗಳ ಒಪ್ಪಿಗೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನರು ತಮ್ಮ ಪಾಪಗಳಿಗಾಗಿ ಯಜ್ಞವಾಗಿ ಕುರಿಮರಿಯನ್ನು ತಂದರು. ತನ್ನ 2 ಕೈಗಳನ್ನು ಜೀವಂತ ಆಡಿನ ತಲೆಯ ಮೇಲೆ ಇಟ್ಟು ಇಸ್ರೇಲ್ ಮಕ್ಕಳ ಎಲ್ಲ ಅಕ್ರಮಗಳನ್ನು ಮತ್ತು ಅವರ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ಅವುಗಳ ತಲೆಯ ಮೇಲೆ ತನ್ನ ಕೈಗಳನ್ನು ಇಡುವರು. ಯಾಜಕ ಕಾಂಡ 16:21. ಸತ್ಯವೇದವು ಹೇಳುತ್ತದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿದ್ದಾನೆ, ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ಎಲ್ಲ ಅನೀತಿಯಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. 1 ಯೋಹಾನ 1:9. ತನ್ನ ಪಾಪಗಳನ್ನು ಮುಚ್ಚಿಡುವವನು ಸಮೃದ್ಧಿಯಾಗುವುದಿಲ್ಲ, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕರುಣಿಸಲ್ಪಡುತ್ತಾನೆ. ಜ್ಞಾನೋಕ್ತಿಗಳು 28:13. ಕೆಲವು ಜನರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ರಕ್ಷಣೆಯನ್ನು ಪಡೆದ ನಂತರ ಮತ್ತೆ ಮತ್ತೆ ಪಾಪಕ್ಕೆ ಬೀಳುತ್ತಾರೆ. ವಾರದಿಂದ ವಾರಕ್ಕೆ ಅವರು ತಪ್ಪೊಪ್ಪಿಕೊಂಡು ನಾವು ಮಾಡಬಾರದನ್ನು ಮಾಡಿದ್ದೇವೆ, ಆದರೆ ನಮಗೆ ಇರಬೇಕಾದದ್ದನ್ನು ಮಾಡಿಲ್ಲ, ನಮಗೆ ಶಾಂತಿ ಇಲ್ಲ ಎಂದು ಹೇಳುತ್ತಾರೆ. ಅವರಿಗೆ ಶಾಂತಿ ಯಾವಾಗ ಇರುತ್ತದೆ? ಅವರು ನಿಜವಾಗಿಯೂ ಮಾಡಬೇಕಾದದ್ದನ್ನು ಯಾವಾಗ ಮಾಡುತ್ತಾರೆ? 2ನೇ ರೀತಿಯ ಒಪ್ಪಿಗೆ ಇದೆ. ಅದು ನಮ್ಮ ನಂಬಿಕೆಯ ಒಪ್ಪಿಗೆ. ನಾವು ನಂಬಿಕೆಯಿಂದ ನಮ್ಮ ಭರವಸೆಯನ್ನು ಘೋಷಿಸಬೇಕು. ನಾವು ದೇವರ ವಾಗ್ದಾನಗಳನ್ನು ಘೋಷಿಸಬೇಕು. ಅಪೊಸ್ತಲನಾದ ಪೌಲನು ತನ್ನ ನಂಬಿಕೆಯನ್ನು ಧೈರ್ಯದಿಂದ ಘೋಷಿಸುತ್ತಾನೆ ಮತ್ತು ಹೇಳುತ್ತಾನೆ, ನಾನು ಯಾರನ್ನು ನಂಬಿದ್ದೇನೆಂದು ನನಗೆ ತಿಳಿದಿದೆ ಮತ್ತು ನಾನು ಅವನಿಗೆ ಒಪ್ಪಿಸಿದ್ದನ್ನು ಆ ದಿನದವರೆಗೂ ಅವನು ಉಳಿಸಿಕೊಳ್ಳಲು ಶಕ್ತನೆಂದು ನನಗೆ ಮನವರಿಕೆಯಾಗಿದೆ. 2 ತಿಮೋಥೆಯನಿಗೆ 1:12. ಯೋಬನು ತನ್ನ ನಂಬಿಕೆಯನ್ನು ಸಹ ಘೋಷಿಸುತ್ತಾ, ನನ್ನ ವಿಮೋಚಕನು ಜೀವಿಸುತ್ತಾನೆ ಮತ್ತು ಅವನು ಕೊನೆಗೆ ಭೂಮಿಯ ಮೇಲೆ ನಿಲ್ಲುತ್ತಾನೆ ಎಂದು ನನಗೆ ತಿಳಿದಿದೆ ಎಂದು ಹೇಳಿದನು. ಯೋಬನು 19:25. ಹೃದಯದಿಂದ ಒಬ್ಬನು ನೀತಿಗಾಗಿ ನಂಬುತ್ತಾನೆ ಮತ್ತು ಬಾಯಿಂದ ಅರಿಕೆ ಮಾಡಲ್ಪಡುತ್ತಾನೆ ರಕ್ಷಣೆಗಾಗಿ. ರೋಮಾಪುರದವರಿಗೆ 10:10. 3ನೆಯ ರೀತಿಯ ಒಪ್ಪಿಗೆ ಇದೆ. ಅದು ನಮ್ಮನ್ನು ಕರ್ತನಲ್ಲಿ ನೆಲೆಸುವಂತೆ ಮಾಡುವ ಒಪ್ಪಿಗೆ. ಅದು ಯೇಸು ದೇವರ ಮಗನೆಂದು ಒಪ್ಪಿಗೆಗೆ. 1 ಯೋಹಾನ 4:15. ಒಂದು ದಿನ ಪೇತ್ರನು ಯೇಸುವನ್ನು ನೋಡಿ, ನೀನು ಕ್ರಿಸ್ತನು, ಜೀವಂತ ದೇವರ ಮಗ ಎಂದು ಒಪ್ಪಿಕೊಂಡನು ಮತ್ತು ಕರ್ತನು ಆ ಒಪ್ಪಿಕೊಳ್ಳುವುದನ್ನು ಕೇಳಿದನು ಮತ್ತು ಸಂತೋಷದಿಂದ ತುಂಬಿದನು. ದೇವರ ಮಕ್ಕಳೇ, ಕ್ರಿಸ್ತನ ಹೆಸರನ್ನು ಒಪ್ಪಿಕೊಳ್ಳಲು ಎಂದಿಗೂ ನಾಚಿಕೆ ಪಡಬೇಡಿ. ಯೇಸು ಕ್ರಿಸ್ತನೆಂದು ಮತ್ತು ಅವನು ರಕ್ಷಕನೆಂದು ಒಪ್ಪಿಕೊಳ್ಳಿರಿ, ಆಗ ನೀವು ಕರ್ತನಲ್ಲಿ ನೆಲೆಸುವಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನನ್ನ ಜೀವದಾಣೆ, ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವರು
ಎಂದು ಕರ್ತನು ಹೇಳುತ್ತಾನೆ. ರೋಮಾಪುರದವರಿಗೆ 14:11. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.